ಏನ್ ಮಾಡ್ಕೊಂಡಿದ್ರು? ಅವ್ರು ಕಾರ್ ಓಡಿಸ್ಕೊಂಡಿದ್ರು. ಅದೇನೋ ಮನೇಲಿ ನನ್ನ ಹೆಂಡತಿ ವಾರಗಿತ್ತು ಹೊಂದಾಣಿಕೆ ಇಲ್ದಾನೆ ಇಲ್ಲಿ ಬೇಡ ನೀವು ಸಪ್ರೇಟ್ ಆಗಿರ್ಲಿ ಅಂದ್ಬಿಟ್ಟು ಸಪ್ರೇಟ್ ಆಗಿ ಮನೆ ಮಾಡಿ ಇರಿಸಿದ್ರು. ಕೇರ್ಪೇಟೆಲ್ ಇದ್ರು. ಎಷ್ಟು ವರ್ಷ ಆಗಿತ್ತು ಮದುವೆಗೆ 4 ವರ್ಷ ಆಗಿತ್ತು. ಲವ್ ಕಮ್ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಮೊದಲೇ ನೋಡ್ಕೊಂಡಿದ್ರು. ಇಷ್ಟಪಟ್ಟಿದ್ರು. ಒಬ್ಬರು ಇಷ್ಟಪಟ್ಟಿದ್ರು. ಚೆನ್ನಾಗಿ ಮಾಡ್ಕೊಂಡಿದ್ರು. ಸಪ್ರೇಟ್ ಆಗಿ ಮನೆನೂ ಮಾಡ್ಕೊಟ್ಟಿದ್ರು. ಹುಡುಗಿ ಮೆಡಿಕಲ್ ಹೋಯ್ತಿದ್ರು. ಬಿಟ್ಬಿಟ್ಟಿದ್ರು. ಅವರು ನಮ್ಮ ಮೆಡಿಕಲ್ ಮಾಡ್ಕೊಡಿ ಅಂತ ಏನೋ ಹುಡುಗಿ ಅಂತ ಅಂತದೆ. ಅದು ವಿಚಾರ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಊರ್ ಕಡೆ ಮನೆ ಕಡೆ ಚೆನ್ನಾಗವ್ರೆ. ದರ್ಶನ್ ಕಡೆ ಮನೆ ಕಡೆ ಎಲ್ಲ ಅವ್ರಿಗೊಂದು ಸಪ್ರೇಟು, ಹಳ್ಳಿಗೊಂದು ಸಪ್ರೇಟು, ಇವನಿಗೊಂದು ಸಪ್ರೇಟು ಮನೆ ಕಟ್ಟವ್ರೆ. ಸಪ್ರೇಟ್ ಆಗವ್ರೆ. ಎಲ್ಲ ಲೈಫು ಅತ್ತೆ ಮಾವ ಎಲ್ಲ ಚೆನ್ನಾಗವ್ರೆ. ಮಾಹಿತಿ ಏನು ಅನ್ನೋದು ಗೊತ್ತಿಲ್ಲ. ಇವರು ಹಾಲು ತರಕೆ ಅಂತ ಹುಡುಗ ಹೋಗೋನೆ ಬರೋದ್ಕಿ ಕೆಲಸ ಆಗದೆ. ಆ ಹುಡುಗಿಯ ಮೆಟ್ರೆ ಇಟ್ಕೊಂಡೆ ಅದು ಸಾಯಿಸ್ಲಿ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಅದು ಇವ್ನ ಜೀವದ ಇಟ್ಕೆ ಅದು ಬಚಾವಾಗದೆ ಅಷ್ಟೇ. ಇನ್ನೇನು ಮಾಹಿತಿ ನಮ್ಗೆ ಅಷ್ಟೇ ಗೊತ್ತಿರ್ತದೆ. ಅದೇ ಬಿಚ್ಚಿಬಿಟ್ಟು ಅದೇ ಕುಣಿಕೆಗೆ ಹಾಕೊಂಡಿರೋದು ಅಷ್ಟೇ ಮಾಹಿತಿ ನಮ್ಗೆ ಗೊತ್ತಿರೋದು. ಇನ್ನು ಪುನಃ ಏನು ಗಂಡ ಇಡ್ತಿರೋದು ಏನು ಮಾಹಿತಿ ನಮ್ಗೆ ಗೊತ್ತಿಲ್ಲ. ಅನ್ಯೂನ್ಯಾಗಿ ಚೆನ್ನಾಗಿದ್ರು. ಎಲ್ಲ ಕಡೆನೂ ಚೆನ್ನಾಗಿದ್ರು. ರಾತ್ರಿ ಕೇಕ್ನು ಕುಯ್ಸಾರೆ ಹುಡುಗಿಗೆ. ಬರ್ತ್ಡೇ ಕೇಕ 2 ವರ್ಷದ ಮಗಿಗೆ. ಇಲ್ಲ ಆಗಿತ್ತು, 2 ವರ್ಷ ಆಗಿತ್ತು. ಬರ್ತ್ಡೇ ಮಾಡ್ಸವ್ರೆ ರಾತ್ರಿ. ಚೆನ್ನಾಗಿ ಅವ್ರೆ. ಜಗಳ ಬಾಗಳ ಯಾವುದೇ ಇಲ್ಲ. ನಮ್ಮ ಮಾಹಿತಿ ಸಾಕು ನಿಮಿಷ ಸಾಕು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಾಕು ನಿಮಿಷ. ಚೆನ್ನಾಗಿದ್ದಾರೆ ಹಿಂಗ ಆದ್ರಲ್ಲ ಅಂತ. ಏನು ಅನ್ನೋದು ಮಾಹಿತಿ ನಮ್ಗೆ ಗೊತ್ತಾಗ್ಲಿಲ್ಲ. ಇರೋ ನ್ಯೂಸು ನಮ್ಗೆ ಗೊತ್ತಿರೋ ನ್ಯೂಸು ನಾವು ಹೇಳಿದ್ವಿ ಅಷ್ಟೇ. ಅನ್ಯೂನ್ಯವಾಗಿ ಎಲ್ಲ ಚೆನ್ನಾಗಿದ್ರು. ಅಣ್ಣ ತಮ್ಮದಿರು ಅಪ್ಪ ಅಮ್ಮ ಎಲ್ಲ ಅನ್ಯೂನ್ಯವಾಗೇ ಚೆನ್ನಾಗಿದ್ರು. ಏನು ಅದನ್ನ ವಿಷಯ ಗೊತ್ತಿಲ್ಲ ನಮಗೆ. ನಾಗರಾಜ್ ಅಂತ ಸರ್. ಇದು ಸೂಸೈಡ್ ಅಂತಕ್ಕಂಥದ್ದು ಏನು ತೊಂದರೆ ಏನಿಲ್ಲ ಇದು. ಬಟ್ ಏನಪ್ಪ ಅಂದರೆ ಏನೋ ಗಂಡ ಇರ್ತಿರ್ರಿ, ಏನೋ ಒಂದು ಸಣ್ಣ ಪುಟ್ಟ ವೈಷಮ್ಯವಾದಂಥ ಒಂದು ಮಾತುಕತೆ ಏನೋ ನಡೆದಿರ್ಬೋದು. ಅದು ಬಿಟ್ಟರೆ ಅವರಲ್ಲೇ ದ್ವೇಷ ಆಗ್ಬೋದು ಅನ್ನೋದು ಏನು ಅಂತೇನೇ ಇಲ್ಲ ಸರ್. ಈಗ ಅವ್ರ ತಂದೆ ಮನೆಯವರು, ಈಗ ಹುಡುಗನ ತಂದೆ ಮನೆಯವರಲ್ಲೂ ತೊಂದರೆ ಇಲ್ಲ, ಹುಡುಗಿ ತಂದೆ ಮನೆಯಲ್ಲೂ ಏನು ತೊಂದರೆ ಇಲ್ಲ. ಬಟ್ ಎಲ್ಲ ಅನ್ಯೂನ್ಯವಾಗಿ ಒಳ್ಳೆಯ ಕುಟುಂಬದಲ್ಲಿ ಸಂಸಾರದಲ್ಲಿ ಅನ್ಯೂನ್ಯವಾಗಿ ಸಂತೋಷವಾಗಿ ಖುಷಿಯಾಗಿದ್ದರು. ಬಟ್ ಆ ಕ್ಷಣಿಕವಾಗಿ ಏನು ನಡೆದಿದೆ ಅನ್ನೋದು ಏನೂ ಇಲ್ಲ, ಅಂಥದ್ದೇನೂ ಇಲ್ಲ. ಏನೋ ಅದೊಂದು ಆಕಸ್ಮಿಕವಾಗಿ ಸಡನ್ಲಿ ಅವರು ಈ ಕೃತ್ಯಕ್ಕೆ ಬಲಿಯಾಗ್ಬಿಟ್ಟಿದ್ದಾರೆ ಹೊರತು ಇನ್ಯಾವುದೇ ಥರದಂಥ ಪ್ರಾಬ್ಲಮ್ ಇಲ್ಲ. ಖಂಡಿತ ಸರ್, ಅದು ಅವ್ರ ತಾಳ್ಮೆ ತಗೋಬೋದಾಯ್ತು. ಆ ಕ್ಷಣದಲ್ಲಿ ಅವ್ರು ಒಂದು ಸ್ವಲ್ಪ ಮರೆಯಾಗ್ಬಿಟ್ಟಿದ್ರು ಸಹ ಈ ಸಾವು ಸಂಭವಿಸ್ತಿರ್ಲಿಲ್ಲ. ಮತ್ತೆ ಹಿಂದೆ ನಮ್ಮಲ್ಲಿ ಹೇಳ್ತಿದ್ರು, ಕೋಪ ಬಂದಾಗ ಒಂದು ಲೋಟ ನೀರು ಕುಡಿಯಪ್ಪ ಅಂತಿದ್ರು. ಬಟ್ ಆ ನೀರು ಕುಡಿದ್ರು ಸಹ ಈ ಸಾವು ಸಂಭವಿಸ್ತಿರ್ಲಿಲ್ಲ ಅನ್ನೋದು ಭಾವನೆ ನಾನು ಹೇಳ್ಬಲ್ಲೆ ಸರ್. ಅದೇ ಸರ್, ಇವರು ಭಾಳ ಗಾಬರಿ ಮಾಡ್ಕೊಂಡೆ ಆ ಥರ ಹಿಂಗೆ ಆಗ್ಬಿಟ್ಟಿದೆ ಅನ್ಸುತ್ತೆ ಸರ್. ಕ್ಷಣಿಕ ಕೋಪದಿಂದ ಮಾಡಿಕೊಟ್ರೆ ಸರ್. ಸರ್ ಹೆಂಡತಿ ಫಸ್ಟ್ ಸೂಸೈಡ್ ಮಾಡ್ಕೊಂಡಿದ್ರು. ನಾವು ನೋಡಿದಾಗ ಹೆಂಡತಿ ಕೆಳಗಡೆ ಮಲಗಿದ್ರು. ಪಾಪ ಮಲಗಿದ್ದಾಗ ಇವರು ಹಿಂಗೆ ಮಾಡ್ಕೊಬಿಡೋದು ದರ್ಶನ ಅದೇ ಕುಣಿಕೆಗೆ ಹಾಕ್ಬಿಟ್ರು ಸರ್. ಸರ್ ಏನಿಲ್ಲ ಸರ್, ಪಾಪು ಏನಂದ್ರೆ ಒಂದು ಸ್ವಲ್ಪ ಗಾಬರಿ ಆಗ್ಬಿಟ್ಟಿತ್ತಂತೆ. ಗಾಬರಿ ಆಗ್ಬಿಟ್ಟಿದ್ದಾಗ ಒಂದು ಸ್ವಲ್ಪ ಉಸಿರು ಕಟ್ತಂಗೆ ಆದಾಗ ನಮ್ಮ ಮತ್ತೆ ಮಗಳು ಒಬ್ರು ನೋಡ್ಬಿಟ್ಟು ಆಗ ಸಡನ್ಲಿ ಇಲ್ಲಿ ಕೆರಪೇಟೆ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಬಂದವ್ರೆ. ಇಲ್ಲಿ ನಮ್ಮ ಸ್ನೇಹಿತರು ಕಿಶೋರ್ ಅಂತ ಅಂದ್ಬಿಟ್ಟು ಡಿ ಗ್ರೂಪ್ ಇದ್ದಾಗ ಅವ್ರು ನೋಡಿ ಮಗುನ, ಇಲ್ಲ ಇದೊಂದು ಸ್ವಲ್ಪ ಯಾಕೋ ಮಗು ಉಸಿರು ಕಟ್ತಂಗಿದೆ, ಆ ಉಸಿರು ಓಪನ್ ಆಗಬೇಕು, ಸ್ವಲ್ಪ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಇಲ್ಲಿಂದ ರೆಫರ್ ಮಾಡಿದ್ಮೇಲೆ ಆವಾಗ ಇದಕ್ಕೆ ಅದು ಮಣಿಪಾಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋರೆ. ಮಗು ಆರೋಗ್ಯವಾಗಿ ಭಾಳ ಚೆನ್ನಾಗಿದೆ ಸರ್. ಈಗ ತಾನೇ ಒಂದು ಸ್ವಲ್ಪ ಹೊತ್ತಲ್ಲಿ ವಿಡಿಯೋನು ಕಳಿಸೋರು. ಮತ್ತೆ ಆರೋಗ್ಯವಾಗಿದೆ. ಇನ್ನೊಂದು ಅವರೆಲ್ಲ ಮಗು ಬರುತ್ತೆ ಇಲ್ಲಿ. ಸರ್ 2 ಕುಟುಂಬದಿಂದ ಯಾವುದೇ ತರಹದಂತ ಕ್ಷುಲ್ಲಕವಾದಂಥ ಘಾಟಿನೂ ಇಲ್ಲ ಸರ್, ಯಾವುದೇ ಜಗಳನೂ ಇಲ್ಲ, ಏನು ತೊಂದರೆ ಇಲ್ಲ ಸರ್. ತುಂಬ ಅನ್ಯೂನ್ಯವಾಗಿ ಇರ್ತಕ್ಕಂಥ ಬೀಗರು ಸಂಸಾರ ಸರ್ ಇದು. ಆಮೇಲೆ ಅಣ್ಣ ತಮ್ಮದಿರು ವಿಚಾರದ್ರು ಸಹ ಅವರು ರಾಮ ಲಕ್ಷ್ಮಣರಾಗಿದ್ರೋ ಹೊರತು ರಾಹು ಕೇತುಗಳಂತೂ ಯಾವತ್ತೂ ಆಗೇ ಇಲ್ಲ. ಆ ಥರ ರಾಮ ಲಕ್ಷ್ಮಣರಂಗೆ ಇದ್ದಂಥ ಅಣ್ಣ ತಮ್ಮದಿರು ಇವತ್ತು ನಮ್ಮ ಸೌರ ಭಾವನಾಗಿರ್ಬೋದು. ನನಗೂ ಸಹ ದುಃಖ ಆಗುತ್ತೆ ಆ ಸಂಸಾರದಲ್ಲಿ ಸರ್. ಏನೂ ಇಲ್ಲ ಸರ್, ಏನಿಲ್ಲ ಸರ್. ಹೇಳ್ಕೊಳ್ಳೋಂಥದ್ದು ಏನೂ ಇಲ್ಲ ಸರ್ ಅವರಲ್ಲಿ. ಏನೋ ಆ ಕ್ಷಣದೊಂದು ಏನೋ ಒಂದು ಸಣ್ಣ ಘಾಟಿ ಆಗಿರ್ಬೋದೋ ಹೊರತು ಅನ್ನೋದೊಂದು ಊಹೆ ಬಿಟ್ರೆ ಇನ್ಯಾವುದೇ ಥರದಂಥ ತೊಂದರೆನೇ ಇಲ್ಲ ಸರ್ ಈ ಮಗುದು ಇವ್ರದ್ದು. ಸರ್ ಆ ಚಾಲೆಂಜ್ ಆಗಿದ್ರು ಸರ್ ಅಣ್ಣ ತಮ್ಮದಿರು ಯಾವತ್ತೂ ಬಿಡ್ಕೊಡ್ತಿರ್ಲಿಲ್ಲ. ಮತ್ತೆ ಇವರು ಅದಕ್ಕೇನಾದ್ನೂ ಸಹ ಅಷ್ಟೇ ಅನ್ಯೂನ್ಯವಾಗಿದ್ರು. ಒಂದು ತಾಯಿ ಮಕ್ಕಳಿದ್ದಂಗೆ ಇದ್ರು. ಮತ್ತೆ ಅವ್ರ ಅಪ್ಪ ಅಮ್ಮ ಇವರಪ್ಪ ಅಮ್ಮ ಅವರೇ ಬೇರೆ ಇವರೇ ಬೇರೆ ಏನೋ ಭೇದ ಭಾವ ಅಂತೂ ಇಟ್ಕೊಂಡಿರ್ಲಿಲ್ಲ. ಎಲ್ಲ ಒಂದೇ ಭಾವನೆಯಲ್ಲಿದ್ರು
ಸರ್ ಎಲ್ಲ ಇದ್ರು ಸರ್, ಈ ಮನೇಲಿ ಯಾರು ಇರಲಿಲ್ಲ, ಬಟ್ ಈ ಮನೇಲಿ ಮಾತ್ರ ಗಂಡ ಹೆಂಡತಿ ಇಬ್ರು ಇದ್ರು. ಬಟ್ ಏನಪ್ಪಾ ಅಂತಂದ್ರೆ ಇವರೇ ಏನಕ್ಕೆ ಅಂದ್ರೆ ಇವನು ಇಲ್ಲಿ ಬೇರೆ ಇರಕ್ಕೆ ಕೇರ್ಪಡೆಯಲ್ಲಿರೋ ಕಾರಣ ಏನು ಅಂದ್ರೆ ಈಗ ವೆಹಿಕಲ್ ಓಡಿಸಿದ್ದ, ಬಾಡಿಗೆಗೆಲ್ಲ ಹೋಯ್ತಾ ಇದ್ದ. ಆಮೇಲೆ ನಾನೇ ಒಂದ್ಸರಿ ಖುದ್ದಾಗಿ ಕೇಳಿದ್ದೆ, ಯಾಕಪ್ಪ ಇಲ್ಲಿ ನೀನು ಸುಮ್ಮನೆ ಬಾಡಿಗೆ ಮನೆ ಮಾಡ್ಕೊಂಡಿದ್ಯಾ, ಅಲ್ಲೇ 2 ಮನೆ ಕಟ್ಟಿಲ್ವಾ ಅಂತಂದಿದ್ಕೆ ಅವ್ನು ಹೇಳಿದ್ದ, ಅಣ್ಣ ನೈಟ್ ಟೈಮ್ ನಾನು ಲೇಟಾಗಿ ಬಂದಾಗ ಜರ್ನಿ ಮಾಡಿ ಸಾಕಾಗಿರ್ತೀನಿ ಅಣ್ಣ, ನಿದ್ದೆ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಆಲ್ಟಾಗೋಸ್ಕರ ಸಹ ನಾನು ಇಲ್ಲಿ ಮಾಡ್ಕೊಂಡು ನಿಂತ್ಕೋಣ ಅಂತ ಹೇಳ್ತಿದ್ದು ಹೊರತು ಬೇರೆ ಇನ್ಯಾವ ಥರದ್ರು ಹೇಳಿದ್ದೀನಿ ಸರ್. ಯಾಕೆ ಅಂದ್ರೆ ನನ್ನ ಜೊತೆಲೆ ಅವನು ಡ್ರೈವಿಂಗ್ಗೆ ಜಾಸ್ತಿ ಬರ್ತಿದ್ದ. ಕಾರಣ ಏನು ಅಂತ ನಾನು ಮಾಜಿ MLA ಅವ್ರ PA ಆಗಿದ್ದೆ. ಆದ್ರೆ ಮಾಜಿ MLA ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅಂದಾಗ ನಾನು ಇವ್ನು ಫೋನ್ ಮಾಡ್ತು ಅಂತ ಅಂದ್ರೆ ಖುಷಿಯಾಗಿ ನಮ್ಮ ಜೊತೆ ಬರೋನು. ಬಟ್ ಅವನಲ್ಲಿ ಯಾವುದೇ ಹ್ಯಾಬಿಟು ಇರಲಿಲ್ಲ, ಬಟ್ ಯಾವುದೇ ಥರದ ಸಮಸ್ಯೆನೂ ಇರಲಿಲ್ಲ ಅವನಿಂದ, ಯಾವುದೇ ಚಟನೂ ಇರಲಿಲ್ಲ ಸರ್. ನಾವು ಈಗ ಬಲವಂತ ಮಾಡಿದಾಗ ಮಾತ್ರ ಒಂಚೂರು ಊಟ ಮಾತ್ರ ಆಸೆಯಿಂದ ಮಾಡೋದು, ಅಷ್ಟು ಬಿಟ್ರೆ ಇನ್ನು ಯಾವ ಕೆಟ್ಟ ಹ್ಯಾಬಿಟು, ಯಾವ ಡ್ರಿಂಕ್ಸ್ ಮಾಡೋದಾಗ್ಲಿ, ಸ್ಮೋಕ್ ಮಾಡೋದಾಗ್ಲಿ ಯಾವುದೂ ಇರಲಿಲ್ಲ ಸರ್. ಹುಡುಗಿ ಮನೆ ಕೇಳಿದ್ರು ಹುಡುಗನ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳ್ತಾರೆ. ಖಂಡಿತ ಸರ್, ಅವರಲ್ಲೂ ಒಳ್ಳೆ ಅಭಿಪ್ರಾಯ ಇದೆ ಸರ್. ಈಗ ಯಾಕೆಂದ್ರೆ ಆ ಥರ ಇರೋದ್ರಿಂದ ಸತ್ಯ ಮಾತಾಡ್ಬೇಕಲ್ವೇ, ಸುಳ್ಳು ಮಾತಾಡೋದು ಏನು ಪ್ರಯೋಜನ? ಅಂದ್ರೆ ಮೊದ್ಲೇ ಪ್ರೀತಿ ಮಾಡಿದ್ರು, ಆಮೇಲೆ ನೀವೆಲ್ಲ ಹಾ ಸರ್, ಪ್ರೀತಿ ಮಾಡ್ಕೊಂಡು ಅವರು ವೈಯಕ್ತಿಕವಾಗಿ ಅವರು ಮನೇಲಿ ಅಪ್ಪ ಅಮ್ಮನ ಕೇಳ್ಕೊಂಡ್ರು, ಖುಷಿಯಾಗಿ ಅವ್ರ ಒಪ್ಪಿಗೆ ಮೇಲೆ, ಇಬ್ರು ಒಪ್ಪಿಗೆ ಮೇಲೆ ಖುಷಿಯಾಗಿ ಮದುವೆ ಆದ್ರು, ಸಂತೋಷವಾಗಿ ಅನ್ಯೋನ್ಯವಾಗೂ ಇದ್ರು. ಸರ್ ನನ್ನ ಹೆಸರು ಉಮೇಶ್ ಅಂತ ನೋಡಿ ಕೊಡಿ.